ಕಾನೂನು ಸುವ್ಯವಸ್ಥೆ ಕಾಂಗ್ರೆಸ್ ಆಳಿದ ಗಬ್ಬೆದ್ದು ಹೋಗಿದೆ, ಅದು ಏನು ಉಳಿದಿಲ್ಲ. ಹೆಚ್ಚಿಗೆ ಮಾತಾಡ್ಬೋದಾ? ಒಂದು ಹೇಳ್ತೀನಿ ಕೇಳಿ. ದಿ ಪೊಲೀಸ್ ಕಮಿಷನರೇಟ್ ಬ್ಯಾಂಗ್ಳೂರು ಇದೆಯಲ್ಲ, ಆ ವ್ಯಾಪ್ತಿನಲ್ಲಿ 11 ತಿಂಗಳಲ್ಲಿ 130 ಕೇಸ್ ಆಗಿವೆ ಪೊಲೀಸ್ ಅಧಿಕಾರಿಗಳ ಮೇಲೆ, ನಾಟ್ ಪಬ್ಲಿಕ್ ಕೇಸ್, ಪೊಲೀಸ್ ಅಧಿಕಾರಿಗಳ ಮೇಲೆ. ಸೋಕಾಲ್ ಡಾಕ್ಟರ್ ಸಲೀಂ, ದಿ ಡೈರೆಕ್ಟರ್ ಜನರಲ್ ಪೊಲೀಸ್ ಅಟ್ ಪ್ರೆಸೆಂಟ್, ಅವ್ರು ಏನು ಹೇಳಿದ್ದಾರೆ, ಒಳ್ಳೆ ಪದ ಬಳಕೆ ಮಾಡಿದ್ದಾರೆ. ಜನ ನಮ್ಮನ್ನ ಸಂಶಯದಿಂದ ನೋಡ್ತಾ ಇದ್ದಾರೆ. ಯಾರು ಹೇಳಿರೋದು? ಈಸ್ ನಾಟ್ ಎ ಪಾಲಿಟಿಷಿಯನ್, MP, MLA, ಯಾವುದೇ ಪಾರ್ಟಿ ಸೇರಿದ. ದ ಸೀನಿಯರ್ IPS ಆಫೀಸರ್ ನಾವು ಇಸ್ ದ ಡೈರೆಕ್ಟರ್ ಆಫ್ ಜನರಲ್ ಪೊಲೀಸ್ ಇನ್ ಕರ್ನಾಟಕ. ಅವ್ರು ಹೇಳಿದ್ರೆ ಇಟ್ ಪ್ರೂವ್ ಅಲ್ವಾ? ಟೋಟಲಿ ಆಸ್ ಅಗ್ರೀಡ್. ಹಾಗಾಗಿ ಏನೀಗ ಪೊಲೀಸ್ನವರು ಅಷ್ಟೇ ಈ ಚಿನ್ನ ಬೆಳ್ಳಿ ಮಾರೋ ಮಾರ್ಕೆಟು, ದೆನ್ ಲ್ಯಾಂಡ್ ಡೆವಲಪಿಂಗ್, ಮತ್ತು ಎಲ್ಲೆಲ್ಲಿ ದಂಧೆಗಳು ನಡೀತವೆ ಅಲ್ಲಿಗೆಲ್ಲ ಒತ್ತಡ ತಗೊಂಡು ಪೊಲೀಸ್ ಅಧಿಕಾರಿಗಳು ಹಾಕೊಂಡು ಹೋಗ್ತಾರೆ. ಒಂದು ಹೇಳ್ತೀನಿ ಕೇಳಿ. ಪೊಲೀಸ್ ಅಧಿಕಾರಿ ಒಬ್ಬರು ಯಾರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರೋಲ್ಲ, ಎಲ್ಲ ಇಲ್ಲಿ ಅಲ್ಲ, ಹಳೇದು ನಾನು ಹೇಳ್ತೀನಿ. ಸಸ್ಪೆಂಡ್ ಆಗಿರೋನು ಆ ಮುಸ್ಲಿಂ ಹುಡುಗಿನ ಲವ್ ಮಾಡ್ತೀನಿ ಅಂತ ಮದುವೆ ಮಾಡ್ಕೊಳ್ತೀನಿ ಅಂತೇಳಿ 1 ವರ್ಷ ಅವ್ರ ಜೊತೆ ಸುಖಪಟ್ಟು, ಈಗ ಆಗಲ್ಲ. DJ ನೆಕ್ಸ್ಟು ಅವನ್ನ ಸಸ್ಪೆಂಡ್ ಮಾಡ್ಯಾರ. ದೆನ್ ದಾವಣಗೆರೆಯಲ್ಲಿ ಒಂದು ಪ್ರೊಬೇಷನರಿ ಪೊಲೀಸ್ ಸರ್ವಿಸ್ ಕೊಟ್ಟರು. ನಾಟ್ ಕಂಪ್ಲೀಟೆಡ್ ಪ್ರೊಬೇಷನರಿ. ಯಾವುದೋ ಗೋಲ್ಡ್ ವ್ಯಾಪಾರಿ ಹತ್ರ ಹೋಗಿ ದುಡ್ಡು ಕಿತ್ಕೊಂಡು ಗಲಾಟೆ ಮಾಡಿ ದೇ ಹ್ಯಾವ್ ಬೀನ್ ಸಸ್ಪೆಂಡೆಡ್. ಆ ಪ್ರೊಬೇಷನರಿ ರಿಮೂವ್ ಮಾಡಿದ್ರಿ ಕೆಲಸ. ಹಂಗೆ ಲೆಕ್ಕ ಹಾಕಿ ಮೊನ್ನೆ ಇನ್ನೂ ಸಹ ಇದು ಚಾಮರಾಜನಗರದಲ್ಲಿ ಕೇರಳದನೊಬ್ಬ ವ್ಯಾಪಾರಸ್ಥನ ಹೋಟ್ಲ ನುಗ್ಗಿ ಕೂಡಾಕಿ ಕಿತ್ಕೊಂಡಿದ್ದಾರೆ ದುಡ್ಡ, ಅವರು ಸಸ್ಪೆಂಡ್ ಆಗಿವೆ. ಅಲ್ಲ, DJಹಳ್ಳಿಲಿ ಯಾರೋ ಹೆಣ್ಣು ಮಗಳು ಯಾರಿಗೂ ಅಡ್ವಾನ್ಸ್ ಕೊಟ್ಟಿದ್ದಾರೆ ಮನೆಗೆ, ಅವ್ರು ಗೂಂಡಾಯಿಸಮ್ ಮಾಡ್ತಾಯಿದ್ದಾರೆ ಅಂತ ದುಡ್ಡು ಕೊಡ್ದವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಏನು ಹೇಳ್ಬೇಕು ಅವರು? ಎಲ್ಲ ಸೆಟ್ರೇಟ್ ಮಾಡ್ತೀನಿ ಬಾ ನಾನು ರೂಮ್ಗೆ ಅಂತ. ಈ ಪೊಲೀಸ್ನವ್ರಿಗೆ ಮುಸ್ಲಿಂ ಹೆಣ್ಮಗಳೇ ಬೇಕಾ? ವೈ ದೇ ಆರ್ ಟಾರ್ಗೆಟಿಂಗ್? ವಿಕೆಟೇ ಬಿದ್ದೇವಿಲ್ರಿ. ಯಾಕೆ ಹಿಂಗೆ ನಡೀತಾ ಇದೆ ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಎರಡನೇದಾಗಿ ಅವನು ಸಸ್ಪೆಂಡ್ ಮಾಡಿದ್ದಾನೆ, ಅವನು ASI, ಆಫ್ಟರ್ ಆಲ್ ASI.